ಮಾಡ್ಕೋತಾ ಇದ್ದೀನಿ. ಸ್ಯಾಟರ್ಡೆ ನಾನು ಅಕ್ಕಿನ ನೆನೆಸಿದ್ದೆ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆನ ಕರೆಕ್ಟಾಗಿ ಹಾಕ್ಕೋಬೇಕು. ತಟ್ಟೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ಸೇಮ್ ಒಂದು ಲೋಟ ಉದ್ದಿನಬೇಳೆ, 3 ಲೋಟ ಅಕ್ಕಿ ಬೇರೆ ಬೇರೆ ನೆನೆಸ್ಕೊಳ್ಳಿ. ಮತ್ತು ಇದಕ್ಕೇನು ಹಾಕೋದು ಬೇಡ, ಏನು ಮೆಂತೆ ಆಗಲಿ ಅಥವಾ ಮಂಡಕ್ಕಿ ಆಗಲಿ ಅವಲಕ್ಕಿ ಆಗಲಿ ಎಂತ ಬೇಡ, ಇದು ಸಾಕು. ಇದನ್ನು ಚೆನ್ನಾಗಿ ನೆನೆಸ್ಬಿಟ್ಟು ಸಂಜೆನೇ ಸ್ವಲ್ಪ ಬೇಗ 5 ಗಂಟೆ 4 ಗಂಟೆಗೆಲ್ಲ ಇದನ್ನು ರುಬ್ಕೊಂಡ್ಬಿಡ್ಬೇಕು. ಎಲ್ಲ ಬೇರೆ ಬೇರೆನೇ ರುಬ್ಬಿ ಆಮೇಲೆ ಉಪ್ಪು ಹಾಕಿ ಕಲಸಿಟ್ರೆ ಆಯಿತು. ಸ್ವಲ್ಪ ಉಪ್ಪು ಹಾಕಿ, ಸೋಡಾ ಕೂಡ ಬೇಕಾಗೋದಿಲ್ಲ, ಉಪ್ಪಷ್ಟೇ ಹಾಕಿದ್ದೀನಿ ನಾನು. ಇಷ್ಟು ಹಾಕಿ ನಾವು ಕಲಸಿ ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ಮಿಕ್ಸ್ ಆಗಬೇಕು. ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿ ರಾತ್ರಿ ಓವರ್ನೈಟ್ ಬಿಟ್ಬಿಡೋದು. ಸೊ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂದರೆ ಹಿಟ್ಟು ಅಷ್ಟು ನೀಟಾಗಿ ಬಂದಿದೆ. ಮತ್ತು ಇಷ್ಟೇ ಅಳ್ತಾ ಇರಬೇಕು, ತುಂಬ ನೀರಿರಬಾರ್ದು, ಯಾಕಂದರೆ ಇಡ್ಲಿ ಹಾಕ್ತೀವಲ್ಲ. ಸೊ ಹಾಗಾಗಿ ತಟ್ಟೆ ಇಡ್ಲಿ ಸೆಟ್ ಇರುತ್ತಲ್ಲ, ಅದಕ್ಕೆ ನಾವು ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಆಮೇಲೆ 2 ಚಮಚ ಹಾಕಬೇಕು. ನಿಮ್ಗೆ ತುಂಬ ದಪ್ಪ ಆದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಅಳತೆ ನೋಡಿಕೊಂಡು ಹಿಟ್ಟನ್ನು ಹಾಕಿ ನಾವು ಇಡ್ಲಿನ ಬೇಯಿಸೋಕೆ ಇಡಬೇಕು. ಇದು ನಾವು ತಟ್ಟೆ ಇಡ್ಲಿಲಾದ್ರೂ ಬೇಯಿಸ್ಬೋದು, ಇಲ್ಲಾಂದರೆ ಮಾಮೂಲಿ ಇಡ್ಲಿ ಪ್ಲೇಟಲ್ಲಿ ಕೂಡ ಬೇಯಿಸ್ಬೋದು. ತುಂಬ ಚೆನ್ನಾಗೇ ಬರುತ್ತೆ ಇಡ್ಲಿ, ಸಾಫ್ಟಾಗಿ ಬರುತ್ತೆ. ಯಾಕೆಂದರೆ ಸೇಮ್ ಇರುತ್ತಲ್ಲ, ಉದ್ದಿನಬೇಳೆ ಮತ್ತು ಅಕ್ಕಿ ತುಂಬ ಸಾಫ್ಟಾಗಿ ಬರುತ್ತೆ. ಇದರಲ್ಲಂತೂ ಡೌಟೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಹಾಗಾದರೂ ಮಾಡ್ಕೋಬೋದು, ಹೀಗಾದರೂ ಮಾಡ್ಕೋಬೋದು. ಮತ್ತು ಅಕಸ್ಮಾತ್ ಹಿಟ್ಟು ಉಳಿದ್ರೆ ಇದರಲ್ಲಿ ನಾವು ದೋಸೆ ಪಡ್ಡು ಕೂಡ ಹಾಕ್ಕೊಂಡು ತಿನ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಮತ್ತು ಅಷ್ಟು ಮೆದುವಾಗಿಯೇ ಬರುತ್ತೆ. ಯಾವ್ದು ಮಾಡ್ಕೊಂಡ್ರೂ ಅಷ್ಟು ರುಚಿಯಾಗೇ ಬರುತ್ತೆ. ಸೊ ಹೀಗೆ ತಟ್ಟೆ ಇಡ್ಲಿನ ನಾವು ಇಡ್ಲಿ ಸೆಟ್ಟಲ್ಲಿ ಹಾಕಿ ಬೇಯಿಸಿ ಆ ನಂತರ ನಮಗೆ ಇಡ್ಲಿ ರೆಡಿ ಆಗುತ್ತೆ. ಮತ್ತು ಇದಕ್ಕೆ ನಾವು ಒಂದು ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡೂ ಮಾಡಿಕೊಂಡೆ. ಸೊ ನಿಮಗೆ ಇದರ ಅಂದರೆ ಇಡ್ಲಿಗೆ ರುಚಿ ಆಗ್ತಕ್ಕಂತಹ ಕೆಂಪು ಚಟ್ನಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ. ಅದಕ್ಕೆ ನಾವು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದು ಒಂದು ಈರುಳ್ಳಿ. ಸೊ ಮನೇಲಿ ಎಷ್ಟು ಜನ ಇದೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವಿಬ್ಬರೇ ಇದ್ದಿದ್ದರಿಂದ ನಾನು ನನ್ನ ಹಸ್ಬೆಂಡ್ ಇಲ್ಲ, ಊರಿಗೆ ಹೋಗಿದ್ರು. ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದರಿಂದ ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಮತ್ತು ಟೊಮೊಟೊ ಕೂಡ ಹುರಿದು ಸ್ವಲ್ಪ ಖಾರ, ಹಣ್ಣುಮೆಣಸಿನ್ಕಾಯಿ ತೊಗೊಂಡೆ. ತುಂಬ ರುಚಿಯಾಗುತ್ತೆ ಈ ಥರ ಮಾಡಿಕೊಂಡ್ರೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇಡ್ಲಿ ಖಾರ ಇರಬೇಕು ಅಂದರೆ ಇಡ್ಲಿಗೆ ಚೆನ್ನಾಗಿ ಅನಿಸುತ್ತೆ. ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಸ್ವಲ್ಪ ಶೇಂಗಾನ ಹಾಕ್ಕೋಬೇಕಾಗುತ್ತೆ. ಶೇಂಗಾ ಕೂಡ ಕೆಂಪಿಗೆ ಹುರಿದು ಮತ್ತು ಒಗ್ಗರಣೆ ಮೊದಲೇ ಹಾಕ್ಕೊಂಡು ಇಟ್ಕೊಂಡ್ಬಿಟ್ಟೆ ನಾನು. ಅಷ್ಟರೊಳಗೆ ತಣ್ಣಗಾಗುತ್ತೆ, ಚಟ್ನಿ ರೆಡಿ ಮಾಡ್ಕೊಳೋದ್ರೊಳಗೆ ಒಗ್ಗರಣೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಇಂಗು, ಜೀರಿಗೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಸೊ ಒಗ್ಗರಣೆ ತಣ್ಣಗಾಗುತ್ತೆ. ಅದೇ ಪಾತ್ರೆಗೆ ನಾವು ಚಟ್ನಿನ ಹಾಕ್ಕೋಬೋದು. ಸೊ ಹೀಗೆ ಒಂದು ಒಗ್ಗರಣೆ ರೆಡಿ ಆದಮೇಲೆ ಕೆಂಪು ಚಟ್ನಿಗೆ ನಾವು ಇದೇನು ಹುರ್ಕೊಂಡಿರ್ತೀವಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿಕಾಯಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ, ಸ್ವಲ್ಪ ಬೆಲ್ಲ, ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಕೊಂಡ್ಬಿಟ್ರೆ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಸೊ ಹೀಗೆ ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡಕ್ಕೂ ನಾನು ಆವಾಗಲೇ ಒಗ್ಗರಣೆ ಮಾಡಿಟ್ಕೊಂಡ್ವಲ್ಲ, ಸೊ ಅದನ್ನು ಹಾಕ್ಕೊಂಡ್ರೆ ಸೊ ಚಟ್ನಿ ಸಖತ್ತಾಗಿರುತ್ತೆ. ಎರಡು ಚಟ್ನಿನೂ ತುಂಬ ಸೂಪರಾಗಿರುತ್ತೆ. ಮತ್ತು ನೋಡಿ, ನಾನು ಇಡ್ಲಿನ ಅಷ್ಟರೊಳಗೆ ಇಡ್ಲಿ ಕೂಡ ಬೆಂದೋಯ್ತು. ಇಡ್ಲಿನ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ತೂತಾಗಿ ಹುಳಿಯಾಗಿ ತುಂಬ ರುಚಿಯಾಗಿ ಬಂದಿದೆ ಇಡ್ಲಿ, ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಈ ಥರ ಇಡ್ಲಿನ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ರವೆ ಇಡ್ಲಿ ತಿಂದು ಬೇಜಾರಾಗಿರುತ್ತಲ್ಲ, ಸೊ ಆವಾಗ ಈ ಥರ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ. ಹಾಯ್, ಹಲೋ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಹತ್ರ ತಟ್ಟೆ ಇಡ್ಲಿ ರೆಸಿಪಿನ ಶೇರ್ ಮಾಡ್ಕೋತಾ ಇದ್ದೀನಿ. ಸ್ಯಾಟರ್ಡೆ ನಾನು ಅಕ್ಕಿನ ನೆನೆಸಿದ್ದೆ. 3 ಲೋಟ ಅಕ್ಕಿಗೆ 1 ಲೋಟ ಉದ್ದಿನಬೇಳೆನ ಕರೆಕ್ಟಾಗಿ ಹಾಕ್ಕೋಬೇಕು. ತಟ್ಟೆ ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ನೀವು ಸೇಮ್ ಒಂದು ಲೋಟ ಉದ್ದಿನಬೇಳೆ, 3 ಲೋಟ ಅಕ್ಕಿ ಬೇರೆ ಬೇರೆ ನೆನೆಸ್ಕೊಳ್ಳಿ. ಮತ್ತು ಇದಕ್ಕೆ ಏನು ಹಾಕೋದು ಬೇಡ, ಏನು ಮೆಂತೆ ಆಗಲಿ ಅಥವಾ ಮಂಡಕ್ಕಿ ಆಗಲಿ ಅವಲಕ್ಕಿ ಆಗಲಿ ಎಂತ ಬೇಡ, ಇದು ಸಾಕು. ಇದನ್ನ ಚೆನ್ನಾಗಿ ನೆನೆಸ್ಬಿಟ್ಟು ಸಂಜೆನೆ ಸ್ವಲ್ಪ ಬೇಗ 5 ಗಂಟೆ 4 ಗಂಟೆಗೆಲ್ಲ ಇದನ್ನ ರುಬ್ಕೊಂಡ್ಬಿಡ್ಬೇಕು. ಎಲ್ಲ ಬೇರೆ ಬೇರೆನೇ ರುಬ್ಬಿ ಆಮೇಲೆ
ಉಪ್ಪು ಹಾಕಿ ಕಲಸಿಟ್ರೆ ಆಯಿತು. ಸ್ವಲ್ಪ ಉಪ್ಪು ಹಾಕಿ, ಸೋಡಾ ಕೂಡ ಬೇಕಾಗೋದಿಲ್ಲ, ಉಪ್ಪಷ್ಟೇ ಹಾಕಿದ್ದೀನಿ ನಾನು. ಇಷ್ಟು ಹಾಕಿ ನಾವು ಕಲಸಿ ಚೆನ್ನಾಗಿ ಕಲಿಸ್ಬೇಕು, ಎಲ್ಲ ಮಿಕ್ಸ್ ಆಗಬೇಕು. ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನ ಮುಚ್ಚಿ ರಾತ್ರಿ ಓವರ್ನೈಟ್ ಬಿಟ್ಬಿಡೋದು. ಸೊ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂದರೆ ಹಿಟ್ಟು ಅಷ್ಟು ನೀಟಾಗಿ ಬಂದಿದೆ. ಮತ್ತು ಇಷ್ಟೇ ಅಳತೆ ಇರ್ಬೇಕು, ತುಂಬ ನೀರಿರಬಾರ್ದು, ಯಾಕಂದರೆ ಇಡ್ಲಿಗೆ ಹಾಕ್ತೀವಲ್ಲ. ಸೊ ಹಾಗಾಗಿ ತಟ್ಟೆ ಇಡ್ಲಿ ಸೆಟ್ ಇರುತ್ತಲ್ಲ, ಅದಕ್ಕೆ ನಾವು ಚೆನ್ನಾಗಿ ಎಣ್ಣೆ ಸವರ್ಕೊಂಡು ಆಮೇಲೆ 2 ಚಮಚ ಹಾಕಬೇಕು. ನಿಮ್ಗೆ ತುಂಬ ದಪ್ಪ ಆದರೆ ತಿನ್ನೋಕ್ಕಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ಅಳತೆ ನೋಡಿಕೊಂಡು ಹಿಟ್ಟನ್ನು ಹಾಕಿ ನಾವು ಇಡ್ಲಿನ ಬೇಯಿಸೋಕೆ ಇಡಬೇಕು. ಇದು ನಾವು ತಟ್ಟೆ ಇಡ್ಲಿಲಾರು ಬೇಯಿಸ್ಬೋದು, ಇಲ್ಲಾಂದರೆ ಮಾಮೂಲಿ ಇಡ್ಲಿ ಪ್ಲೇಟಲ್ಲಿ ಕೂಡ ಬೇಯಿಸ್ಬೋದು. ತುಂಬ ಚೆನ್ನಾಗೇ ಬರುತ್ತೆ ಇಡ್ಲಿ, ಸಾಫ್ಟಾಗಿ ಬರುತ್ತೆ. ಯಾಕೆಂದರೆ ಸೇಮ್ ಇರುತ್ತಲ್ಲ, ಉದ್ದಿನಬೇಳೆ ಮತ್ತು ಅಕ್ಕಿ ತುಂಬ ಸಾಫ್ಟಾಗಿ ಬರುತ್ತೆ. ಇದರಲ್ಲಂತೂ ಡೌಟೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ಹಾಗಾದರೂ ಮಾಡ್ಕೋಬೋದು, ಹೀಗಾದರೂ ಮಾಡ್ಕೋಬೋದು. ಮತ್ತು ಅಕಸ್ಮಾತ್ ಹಿಟ್ಟು ಉಳಿದ್ರೆ ಇದರಲ್ಲಿ ನಾವು ದೋಸೆ ಪಡ್ಡು ಕೂಡ ಹಾಕ್ಕೊಂಡು ತಿನ್ಬೋದು. ಯಾಕಂದರೆ ಅಷ್ಟು ಚೆನ್ನಾಗಿ ಮತ್ತು ಅಷ್ಟು ಮೆದುವಾಗಿಯೇ ಬರುತ್ತೆ, ಯಾವ್ದು ಮಾಡ್ಕೊಂಡ್ರೂ ಅಷ್ಟು ರುಚಿಯಾಗೇ ಬರುತ್ತೆ. ಸೊ ಹೀಗೆ ತಟ್ಟೆ ಇಡ್ಲಿನ ನಾವು ತಟ್ಟೆ ಸೆಟ್ಟಲ್ಲಿ, ಇಡ್ಲಿ ಸೆಟ್ಟಲ್ಲಿ ಹಾಕಿ ಬೇಯಿಸಿ ಆ ನಂತರ ನಮಗೆ ಇಡ್ಲಿ ರೆಡಿ ಆಗುತ್ತೆ. ಮತ್ತು ಇದಕ್ಕೆ ನಾವು ಒಂದು ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡೂ ಮಾಡಿಕೊಂಡೆ. ಸೊ ನಿಮಗೆ ಇದರ ಒಂದು ಅಂದರೆ ಇಡ್ಲಿಗೆ ರುಚಿ ಆಗ್ತಕ್ಕಂತಹ ಕೆಂಪು ಚಟ್ನಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ. ಅದಕ್ಕೆ ನಾವು ಒಂದು ಈರುಳ್ಳಿ ತಗೊಂಡಿದ್ದೀನಿ, ಚಿಕ್ಕದು ಒಂದು ಈರುಳ್ಳಿ. ಸೊ ಮನೇಲಿ ಎಷ್ಟು ಜನ ಇದೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವಿಬ್ಬರೇ ಇದ್ದಿದ್ರಿಂದ, ನಾನು ನನ್ನ ಮಗ, ನನ್ನ ಹಸ್ಬೆಂಡ್ ಇಲ್ಲ, ಊರಿಗೆ ಹೋಗಿದ್ರು. ಸೊ ಹಾಗಾಗಿ ನಾನು ನನ್ನ ಮಗ ಇಬ್ಬರೇ ಇದ್ದಿದ್ರಿಂದ ಸ್ವಲ್ಪ ಚಟ್ನಿ ಮಾಡಿಕೊಂಡೆ. ಮತ್ತು ಟೊಮೊಟೊ ಕೂಡ ಹುರಿದು, ಸ್ವಲ್ಪ ಖಾರ, ಹಣ್ಣುಮೆಣಸಿನ್ಕಾಯಿ ತಗೊಂಡೆ. ತುಂಬ ರುಚಿಯಾಗುತ್ತೆ ಈ ಥರ ಮಾಡಿಕೊಂಡ್ರೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇಡ್ಲಿ ಖಾರ ಖಾರ ಇರಬೇಕು ಅಂದರೆ ಇಡ್ಲಿ ಚೆನ್ನಾಗಿ ಅನಿಸುತ್ತೆ. ಇವನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ನಂತರ ನಾವು ಸ್ವಲ್ಪ ಶೇಂಗಾನ ಹಾಕ್ಕೋಬೇಕಾಗುತ್ತೆ. ಶೇಂಗಾ ಕೂಡ ಕೆಂಪಿಗೆ ಹುರಿದು ಮತ್ತು ಒಗ್ಗರಣೆ ಮೊದಲೇ ಹಾಕೊಂಡು ಇಟ್ಕೊಂಡ್ಬಿಟ್ಟೆ ನಾನು. ಅಷ್ಟರೊಳಗೆ ತಣ್ಣಗಾಗುತ್ತೆ, ಚಟ್ನಿ ರೆಡಿ ಮಾಡ್ಕೊಳ್ಳೋದ್ರೊಳಗೆ ಒಗ್ಗರಣೆ ತಣ್ಣಗಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಇಂಗು, ಜೀರಿಗೆ, ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಸೊ ಒಗ್ಗರಣೆ ತಣ್ಣಗಾಗುತ್ತೆ. ಅದೇ ಪಾತ್ರೆಗೆ ನಾವು ಚಟ್ನಿನ ಹಾಕೋಬಹುದು. ಸೊ ಹೀಗೆ ಒಂದು ಒಗ್ಗರಣೆ ರೆಡಿ ಆದಮೇಲೆ ಕೆಂಪು ಚಟ್ನಿಗೆ ನಾವು ಇದೇನು ಹುರ್ಕೊಂಡಿರ್ತೀವಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿಕಾಯಿ, ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಜೀರಿಗೆ, ಸ್ವಲ್ಪ ಬೆಲ್ಲ, ಅಥವಾ ಸಕ್ಕರೆ ಯಾವುದಾದ್ರೂ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕ್ಕೊಂಡ್ಬಿಟ್ರೆ ಕೆಂಪು ಚಟ್ನಿ ರೆಡಿ ಆಗುತ್ತೆ. ಸೊ ಹೀಗೆ ಕೆಂಪು ಚಟ್ನಿ ಮತ್ತು ಕೊಬ್ಬರಿ ಚಟ್ನಿ ಎರಡಕ್ಕೂ ನಾನು ಆವಾಗಲೇ ಒಗ್ಗರಣೆ ಮಾಡಿಟ್ಕೊಂಡ್ವಲ್ಲ, ಸೊ ಅದನ್ನು ಹಾಕ್ಕೊಂಡ್ರೆ ಸೊ ಚಟ್ನಿ ಸಖತ್ತಾಗಿರುತ್ತೆ. ಎರಡು ಚಟ್ನಿನೂ ತುಂಬ ಸೂಪರ್ ಆಗಿರುತ್ತೆ. ಮತ್ತು ನೋಡಿ, ನಾನು ಇಡ್ಲಿನ ಅಷ್ಟರೊಳಗೆ ಇಡ್ಲಿ ಕೂಡ ಬೆಂದೋಯ್ತು. ಇಡ್ಲಿನ ತೆಗೆದ್ರೆ ನೋಡಿ ಎಷ್ಟು ಚೆನ್ನಾಗಿ ತೂತಾಗಿ ಹುಳಿಯಾಗಿ ತುಂಬ ರುಚಿಯಾಗಿ ಬಂದಿದೆ ಇಡ್ಲಿ, ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಈ ಥರ ಇಡ್ಲಿನ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ರವೆ ಇಡ್ಲಿ ತಿಂದು ಬೇಜಾರಾಗಿರುತ್ತಲ್ಲ, ಸೊ ಅವಾಗ ಈ ಥರ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.